ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಜಮೀರ್ ವಿರುದ್ಧ ದೂರನ್ನ ನೀಡುವುದಕ್ಕೆ ಜೆಡಿಎಸ್ ಒಂದ್ ಕಡೆ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಅವ್ಯವಹಾರದ ಬಗ್ಗೆ ದೂರನ್ನ ನೀಡುವುದಕ್ಕೆ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ತಾ ಇದೆ. ರಾಜ್ಯಪಾಲರ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಜೆಡಿಎಸ್ನವರು. ದಾಖಲೆ ಸಮೇತವಾಗಿ ಜಮೀರ್ ವಿರುದ್ಧ ದೂರನ್ನ ನೀಡುವುದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ದಾಖಲೆ ರಿಲೀಸ್ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಈ ಮೂಲಕ ಜಮೀರ್ ರಾಜೀನಾಮೆಗೆ ದಳಪತಿಗಳು ಹೋರಾಟವನ್ನ ಮಾಡಲಿಕ್ಕಿದ್ದಾರೆ. ಇವತ್ತು ಸಂಜೆ ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ. ಭೇಟಿಯನ್ನ ಮಾಡುವುದಕ್ಕೆ ನಿರ್ಧಾರವನ್ನ ಕೂಡ ಕೈಗೊಂಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತೆ ಶಾಸಕರು ವರ್ಸಸ್ ಸಚಿವರ ಮಧ್ಯೆ ಕದನ ಶುರುವಾಗಿದೆ. ಇದರ ಮಧ್ಯದಲ್ಲೇ ಇದೀಗ ಯಾವಾಗ ಆರ್.ಬಿ. ಪಾಟೀಲ್ ಅವರು ಆರೋಪವನ್ನ ಮಾಡಿದ್ರು, ವಸತಿ ಹಗರಣ ಆರೋಪದಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿ ಯಾವಾಗ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ರು, ಇದೀಗ ಜೆಡಿಎಸ್ ಕೂಡ ದೂರನ್ನ ಕೊಡೋದಕ್ಕೆ ನಿರ್ಧಾರವನ್ನ ಮಾಡದಂತೆ ಕಾಣಿಸ್ತಾ ಇದೆ. ದಾಖಲೆ ಸಮೇತವಾಗಿ ಜಮೀರ್ ವಿರುದ್ಧ ದೂರನ್ನ ನೀಡೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ದಾಖಲೆ ಕೂಡ ರಿಲೀಸ್ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ರಾಜ್ಯಪಾಲರನ್ನ ಭೇಟಿ ಆಗೋದಕ್ಕೆ ಅಂತ ಹೇಳಿ ಸಮಯ ಕೂಡ ನಿಗದಿ ಇನ್ನೂ ಕೂಡ ಆಗಿಲ್ಲ. ಬಟ್ ಆದರೆ ಭೇಟಿ ಮಾಡ್ತೀವಿ ಅಂತ ಹೇಳಿ ಇದೀಗ ಜೆಡಿಎಸ್ ಹೇಳ್ತಾ ಇದೆ. ಜೆಡಿಎಸ್ ನಿರ್ಧಾರವನ್ನ ತೆಗೆದುಕೊಂಡಿದೆ. ಭ್ರಷ್ಟಾಚಾರ ಆರೋಪ ಏನ್ ಕೇಳಿ ಬಂದಿತ್ತಲ್ಲ ವಸತಿ ಇಲಾಖೆಯಲ್ಲಿ, ಈ ಹಿನ್ನೆಲೆಯಲ್ಲಿ ಇವತ್ತು ಜಮೀರ್ ಅವರು ಕೂಡ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ. ಅವರು ಕೊಡುವಂತಹ ಹೇಳಿಕೆ ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ. ಆ ಹೇಳಿಕೆಯ ಆಧಾರದ ಮೇಲೆ ಯಾವ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಳ್ಳುತ್ತೆ ಜೆಡಿಎಸ್ ಅನ್ನೋದು ಒಂದು ಪ್ರಶ್ನೆಯಾಗಿದ್ರೆ, ಈಗಾಗಲೇ ಒಂದಷ್ಟು ಡಾಕ್ಯುಮೆಂಟೇಶನ್ಸ್ ಕೂಡ ಜೆಡಿಎಸ್ ಕಲೆಕ್ಟ್ ಮಾಡಿದೆ. ಆಧಾರವನ್ನ ಕೂಡ ಕಲೆಕ್ಟ್ ಮಾಡಿದೆ. ಸಾಕ್ಷಿಗಳನ್ನ ಕೂಡ ಕಲೆ ಹಾಕಿದೆ. ಸೊ ಹಾಗಾಗಿ ಇವತ್ತು ರಾಜ್ಯಪಾಲರನ್ನ ಭೇಟಿ ಆಗ್ತೀವಿ ಅಂತ ಹೇಳಿ ಜೆಡಿಎಸ್ ಹೇಳ್ತಾ ಇದೆ. ಇನ್ನು ಸಮಯ ಕೂಡ ನಿಗದಿಯಾಗಿಲ್ಲ.